ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಮುಗಿದಿದ್ದು ಕಾರ್ತಿಕ್ ಮಹೇಶ್ ವಿನ್ನರ್ ಆಗಿದ್ದಾರೆ. ಸಂಗೀತ ಅಥವಾ ವಿನಯ್ ನಮ್ರತಾ ಅಂತಹ ಘಟಾನುಘಟಿಗಳನ್ನು ಮೀರಿಸಿ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿದ್ದಾರೆ. ಪ್ರತಾಪ್ ಗೆಲ್ಲುವ ಸ್ಪರ್ಧೆ ಎಂದೇ ಪರಿಗಣಿತವಾಗಿದ್ದರೂ ಕೂಡ ಫಿನಾಲೆ ವಾರ ಆರಂಭವಾಗುತ್ತಿದ್ದಂತೆ ಹೊರಗಡೆ ಪ್ರತಾಪ್ ವಿರುದ್ಧವಾಗಿ ಕೆಲವು ಸುದ್ದಿಗಳು ಹರಿದಾಡಲು ಆರಂಭವಾದವು. ಬಿಗ್ ಬಾಸ್ನಿಂದ ಹೊರಗೆ ಬಂದಿರುವ ಡ್ರೋನ್ ಪ್ರತಾಪ್ ತಮ್ಮ ಮೇಲೆ ಮಾಡಲಾಗಿರುವ ಆರೋಪಗಳ ಬಗ್ಗೆ ಮಾತನಾಡಿದ್ದಾರೆ. ಹೌದು, ಡ್ರೋನ್ ಪ್ರತಾಪ್ರ ಡ್ರೋನ್ ಆರ್ಕ್ ಸಂಸ್ಥೆಯೊಟ್ಟಿಗೆ ಒಪ್ಪಂದ ಮಾಡಿಕೊಂಡಿದ್ದ ಪುಣೆಯ ಯುವ ಉದ್ಯಮಿ ಸಾರಂಗ್ ಡ್ರೋನ್ ಪ್ರತಾಪ್ ತಮಗೆ 83 ಲಕ್ಷ ರೂಪಾಯಿ ಹಣ ಮರುಪಾವತಿ ಮಾಡಬೇಕು ಎಂದು ಆರೋಪ ಮಾಡಿದ್ದರು. ಡ್ರೋನ್ ಕೊಡುವುದಾಗಿ ಹೇಳಿ ಪ್ರತಾಪ್ ತಮ್ಮಿಂದ 35 ಲಕ್ಷ ರೂಪಾಯಿ ಹಣ ಪಡೆದಿದ್ದರು. ಆದರೆ ಆರ್ಡರ್ ನೀಡಿದ ಅರ್ಧದಷ್ಟು ಡ್ರೋನ್ಗಳನ್ನು ಸಹ ನಮಗೆ ಕಳಿಸಿಲ್ಲ. ಈಗ ಕಳಿಸಿರುವ ಡ್ರೋನ್ಗಳಲ್ಲಿ 2 ಡ್ರೋನ್ಗಳು ಕೆಲಸ ಮಾಡುತ್ತಿಲ್ಲ ಎಂದು ಆರೋಪಿಸಿದ್ದರು. ಹೌದು, ಇದೀಗ ಬಿಗ್ ಬಾಸ್ನಿಂದ ಹೊರಗೆ ಬಂದಿರುವ ಪ್ರತಾಪ್ ಸಾರಂಗ್ ಆರೋಪಗಳಿಗೆ ಉತ್ತರ ನೀಡಿದ್ದು, ನಮ್ಮ ಸಂಸ್ಥೆಯ ಮುಖ್ಯ ವ್ಯಕ್ತಿ ನಾನೇ. ನಾನು 2 ವಾರ ಎಂದುಕೊಂಡು ಬಿಗ್ ಬಾಸ್ಗೆ ಹೋದೆ, ಆದರೆ ಎಷ್ಟು ದಿನ ಆಯಿತು. ಇದರಿಂದಾಗಿ ನಮ್ಮ ಪ್ರೊಡಕ್ಷನ್ ನಿಂತಿರಬಹುದು. ಸಾರಂಗ್ ಜೊತೆಗೆ ಈಗಾಗಲೇ ನಾನು ಮಾತನಾಡಿದ್ದೇನೆ. ಅವರು ಆದಷ್ಟು ಬೇಗ ಬಂದು ಭೇಟಿಯಾಗುವುದಾಗಿ ಹೇಳಿದ್ದಾರೆ. ನಾವು ಎಲ್ಲವನ್ನು ಶೀಘ್ರದಲ್ಲೇ ಸರಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಹೌದು ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ನಮಸ್ಕಾರ.